Now the experimental facts or observations of the photoelectric effect experiment. ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಾಗ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಥವಾ ಅಬ್ಸರ್ವೇಷನ್ಸ್ ಬಂದಿದ್ದಾವೆ. ಫಸ್ಟ್ ಪಾಯಿಂಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್. ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಪ್ರೋಸೆಸ್ಸು ಸಡನ್ ನಡೀತಕ್ಕಂಥ, ಫಾಸ್ಟ್ ನಡೀತಕ್ಕಂಥ ಪ್ರೋಸೆಸ್ಸು. ಅಂದ್ರೆ ಲೈಟ್ ಈ ಫೋಟೋ ಎಮಿಸಿವ್ ಪ್ಲೇಟ್ ಮೇಲೆ ಎಷ್ಟು ಬೇಗ ಬೀಳುತ್ತೋ ಅಷ್ಟೇ ಬೇಗ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತವೆ. ಅಂದ್ರೆ ಈ ಒಂದು ಫೋಟೋ ಎಮಿಸಿವ್ ಪ್ಲೇಟ್ ಮೇಲೆ ಲೈಟ್ ಬಿದ್ದ ಮೇಲೆ 10⁻⁹ ಸೆಕೆಂಡ್ ಅಲ್ಲಿನ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತವೆ. ಹಾಗಾಗಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಅಥವಾ ಸಡನ್ ಪ್ರೋಸೆಸ್. ಎರಡನೇದು, ಯಾವುದೇ ಒಂದು ಫೋಟೋ ಮೆಟಲ್ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗಂತನೂ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಲೈಟು ಆ ಮೆಟಲ್ ಪ್ಲೇಟ್ ಮೇಲೆ ಬಿದ್ದಾಗ ಆ ಮೆಟಲ್ ಪ್ಲೇಟ್ ಇಂದ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗಲ್ಲ. ಅಂದ್ರೆ ಯಾವುದೇ ಒಂದು ಫೋಟೋ ಮೆಟಲ್ ಇಂದ ಎಲೆಕ್ಟ್ರಾನ್ಸ್ ಎಮಿಟ್ ಆಗಬೇಕು ಅಂದ್ರೆ ಪರ್ಟಿಕ್ಯುಲರ್ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಆದ್ರೂ ಬೇಕು. ಯಾವೊಂದು ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ಎಲೆಕ್ಟ್ರಾನ್ಸ್ಗಳು ಜಸ್ಟ್ ಎಮಿಟ್ ಆಗಬೇಕು. ಎಲೆಕ್ಟ್ರಾನ್ಸ್ಗಳು ಜಸ್ಟ್ ಎಮಿಟ್ ಆಗಲಿಕ್ಕೆ ಆ ಒಂದು ಪ್ಲೇಟ್ ಮೇಲೆ ಬಿದ್ದಿರ್ತಕ್ಕಂಥ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಲೈಟ್ಗೆ ನಾವೆಂತ ಕರಿತೀವಿ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫಾರ್ ಎ ಗಿವನ್ ಮೆಟಲ್ there is a particular frequency of light below which there is no photoelectric effect takes place. This minimum frequency of light is called threshold frequency. In other words, the particular frequency, the minimum frequency of light at which electrons are just emitted from the photometal is called threshold frequency of the photometal. ಹಾಗಾದ್ರೆ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕು ಅಂದ್ರೆ ಆ ಇನ್ಸಿಡೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಂತ ಜಾಸ್ತಿ ಇದ್ದಾಗ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಹಾಗಾದ್ರೆ ನ್ಯೂ ನಾಟ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ನಾಟ್. ನ್ಯೂ ನಾಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆದ್ರೆ ನ್ಯೂ ನಾಟ್ ಇಸ್ ದ ಥ್ರೆಶೋಲ್ಡ್ ವೇವ್ ಲೆಂತ್. ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆರ್ ವೇವ್ಸ್ ಇನ್ವರ್ಸ್ಲಿ. ಹಾಗಾಗಿ ದ ಮ್ಯಾಕ್ಸಿಮಮ್ ವೇವ್ ಲೆಂತ್ ಆಫ್ ಲೈಟ್ ಅಟ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಜಸ್ಟ್ ಎಮಿಟೆಡ್ ಫ್ರಮ್ ದ ಫೋಟೋಮೆಟಲ್. So this maximum frequency of light is maximum wavelength of the light is called threshold wavelength. ಯಾವೊಂದು ಪರ್ಟಿಕ್ಯುಲರ್ ಮ್ಯಾಕ್ಸಿಮಮ್ ವೇವ್ಲೆಂತ್ ಆಫ್ ದ ಲೈಟ್ ಇನ್ಸಿಡೆಂಟ್ ಆದಾಗ ಎಲೆಕ್ಟ್ರಾನ್ಸ್ಗಳು ಆ ಫೋಟೋ ಮೆಟಲ್ ಇಂದ ಜಸ್ಟ್ ಎಮಿಟ್ ಆಗ್ತಾವೋ ಅಂತ ಮ್ಯಾಕ್ಸಿಮಮ್ ವೇವ್ಲೆಂತ್ಗೆ ಥ್ರೆಶೋಲ್ಡ್ ವೇವ್ಲೆಂತ್ ಅಂತ ಕರಿತೀವಿ. ನೀವು ನಾಟ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ನಾಟ್. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಥರ್ಡ್ ಅಬ್ಸರ್ವೇಷನ್, ಈ ಒಂದು ಸೋರ್ಸ್ ಆಫ್ ಲೈಟ್ ಅಥವಾ ಲ್ಯಾಂಪ್ ಅನ್ನ ಈ ವಿಂಡೋದ ಹತ್ರ ತರ್ತಾ ಹೋದ್ರೆ ಆ ಮೀಟರ್ ತೋರಿಸ್ತಕ್ಕಂಥ ರೀಡಿಂಗು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಒಂದು ಸೋರ್ಸ್ ಆಫ್ ಲೈಟ್ ಅಥವಾ ಲ್ಯಾಂಪ್ ಅನ್ನ ವಿಂಡೋದಿಂದ ದೂರ ಸರಿಸ್ತಾ ಹೋದ್ರೆ ಆ ಮೈಕ್ರೋ ಅಮೀಟರ್ ತೋರಿಸ್ತಕ್ಕಂಥ ರೀಡಿಂಗು ಇಟ್ ಗೋಸ್ ಆನ್ ಡಿಕ್ರೀಸಸ್. ಅಂದ್ರೆ ಅರ್ಥ ಏನು? ಆ ಲ್ಯಾಂಪ್ ಅನ್ನ ವಿಂಡೋ ಹತ್ರ ತಂದ್ರೆ ಆ ಒಂದು ಎಮಿಟರ್ ಮೇಲೆ ಇನ್ಸಿಡೆಂಟ್ ಆಗ್ತಕ್ಕಂಥ ಲೈಟ್ ನ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗ frequency of light is also that current is also goes on increases. ಹಾಗೇನೆ ಲ್ಯಾಂಪ್ ಅನ್ನ ದೂರ ಸರಿಸ್ತಾ ಹೋದ್ರೆ ವಿಂಡೋದಿಂದ ಆ ಒಂದು ಎಮಿಟರ್ ಮೇಲೆ ಫಾಲ್ ಆಗ್ತಕ್ಕಂಥ ಲೈಟ್ ನ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎಮಿಟರ್ ತೋರಿಸ್ತಕ್ಕಂಥ ರೀಡಿಂಗು ಕಡಿಮೆ ಆಗುತ್ತೆ, ಅಂದ್ರೆ ಕರೆಂಟು ಕಡಿಮೆ ಆಗುತ್ತೆ. ಅಂದ್ರೆ ಏನ್ ಗೊತ್ತಾಯ್ತು? ಇಂಟೆನ್ಸಿಟಿ ಆಫ್ ಲೈಟು ಮತ್ತು ಕರೆಂಟು ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಚೇಂಜ್ ಆಗ್ತವೆ ವೆನ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಗ್ರೇಟರ್ ದನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಮೊದಲು ಆ ಇನ್ಸಿಡೆಂಟ್ ಲೈಟ್ ಅಲ್ಲಿರೋ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಂತ ಜಾಸ್ತಿ ಇರಬೇಕು. ಆಗ ಆ ಲೈಟ್ ನ ಇಂಟೆನ್ಸಿಟಿ ಮತ್ತು ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಫೋಟೋ ಎಲೆಕ್ಟ್ರಿಕ್ ಕರೆಂಟು ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಚೇಂಜ್ ಆಗ್ತವೆ. ಹಾಗಾಗಿ ವೈ ಆಕ್ಸಿಸ್ ಮೇಲೆ ಇಂಟೆನ್ಸಿಟಿ ಆಫ್ ಲೈಟು, ಎಕ್ಸ್ ಆಕ್ಸಿಸ್ ಮೇಲೆ ಫ್ರೀಕ್ವೆನ್ಸಿ ಕರೆಂಟ್ ಅನ್ನು ತಗೊಂಡು ಗ್ರಾಫ್ ಅನ್ನು ಪ್ಲಾಟ್ ಮಾಡ್ತೀವಿ. ಆ ಗ್ರಾಫ್ ಅನ್ನು ಪ್ಲಾಟ್ ಮಾಡಿದಾಗ ನಮಗೆ ಈ ರೀತಿ ಲೀನಿಯರ್ ಕರ್ವ್ ಬರುತ್ತೆ. ಅಂದ್ರೆ ಇಲ್ಲಿ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಫೋಟೋ ಕರೆಂಟು ಸಹಿತ ಇನ್ಕ್ರೀಸ್ ಆಗುತ್ತೆ. ಇಂಟೆನ್ಸಿಟಿ ಡಿಕ್ರೀಸ್ ಮಾಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟು ಡಿಕ್ರೀಸ್ ಆಗುತ್ತೆ ವೆನ್ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್. ಇದು ಥರ್ಡ್ ಪಾಯಿಂಟ್.
Fourth point, when the frequency of incident light greater than the threshold frequency, ಆಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಮಿಟ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲ್ಲಿ ಆ ಒಂದು ಕೈನೆಟಿಕ್ ಎನರ್ಜಿನೂ ಸಹಿತ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ಜಸ್ಟ್ ಎಮಿಟ್ ಆದ್ರೆ ಕೈನೆಟಿಕ್ ಎನರ್ಜಿ 0. ಆ ಎಮಿಟ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದಾವೆ ಅಂತಂದ್ರೆ ದೇ ಹ್ಯಾವ್ ಸಮ್ ಕೈನೆಟಿಕ್ ಎನರ್ಜಿ, ಅವುಗಳಲ್ಲಿ ಸಮ್ ಕೈನೆಟಿಕ್ ಎನರ್ಜಿ ಇದೆ ಅಂತ ಅರ್ಥ. ಹಾಗಾದ್ರೆ ಆ ಒಂದು ಎಮಿಟ್ ಆಗಿರೋ ಎಲೆಕ್ಟ್ರಾನ್ಸ್ ಅಲ್ಲಿರೋ ಫೋಟೋ ಎಲೆಕ್ಟ್ರಾನ್ಸ್ ಅಲ್ಲಿರೋ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಮತ್ತು ಇನ್ಸಿಡೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗ್ತವೆ. ಅಂದ್ರೆ ನಾವು ವಿಸಿಬಲ್ ಲೈಟ್ ಬಂದು ಅಲ್ಟ್ರಾ ವೈಲೆಟ್ ಲೈಟ್ ಯೂಸ್ ಮಾಡಿದ್ರೆ ಆ ಇನ್ಸಿಡೆಂಟ್ ಲೈಟ್ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಆಗ ಎಮಿಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿನೂ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಗ್ರಾಫಿಕಲಿ ನೋಡ್ತಾ ಇದೀವಿ, ವೈ ಆಕ್ಸಿಸ್ ಮೇಲೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಅಥವಾ ಸ್ಟಾಪಿಂಗ್ ಪೊಟೆನ್ಷಿಯಲ್, ಎಕ್ಸ್ ಆಕ್ಸಿಸ್ ಮೇಲೆ ಫ್ರೀಕ್ವೆನ್ಸಿ ಆಫ್ ಲೈಟ್. ಈ ರೀತಿ ಲೀನಿಯರ್ ಕರ್ವ್ಸ್ ಬಂದಿದ್ದಾವೆ ಫಾರ್ ದ ಡಿಫರೆಂಟ್ ಮಟೀರಿಯಲ್ಸ್. ಹಾಗಾದ್ರೆ ಇಲ್ಲಿ ಈ ಒಂದು 3 ಕರ್ವ್ಸ್ ಅನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಒಂದು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಆ ಎಮಿಟ್ ಆಗಿರೋ ಫೋಟೋ ಎಲೆಕ್ಟ್ರಾನ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿನೂ ಸಹಿತ ಇನ್ಕ್ರೀಸ್ ಆಗುತ್ತೆ. ಫ್ರೀಕ್ವೆನ್ಸಿ ಡಿಕ್ರೀಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿನೂ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ಕರ್ವ್ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಇಲ್ಲಿ ಈ ಒಂದು this O to A represents the threshold frequency for the metal A, and OB is the threshold frequency for the metal B, and OC is the threshold frequency for the third metal C. ಹಾಗಾದ್ರೆ this threshold frequency is different in the different materials. ಇಲ್ಲಿ different curves ಬಂದಿದೆ, but all the curves have the same slope. ಬೇರೆ ಬೇರೆ ಕರ್ವ್ಸ್ ಇಂದ ಬೇರೆ ಬೇರೆ ಮೆಟೀರಿಯಲ್ಸ್ ಇಂದ ಬೇರೆ ಬೇರೆ ಕರ್ವ್ಸ್ ಬಂದ್ರು ಸಹಿತ ಈ ಎಲ್ಲಾ ಕರ್ವ್ಸ್ ಅಲ್ಲಿ ಸ್ಲೋಪ್ ಸೇಮ್ ಇದೆ. ಯಾಕೆಂದ್ರೆ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಗಿವ್ಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್ h/e. h/e ಅನ್ನ ಕೊಡುತ್ತೆ ಸ್ಲೋಪ್ ಆಫ್ ದಿಸ್ ಗ್ರಾಫ್. ಹಾಗೇನೆ ಈ ಒಂದು ಕರ್ವ್ಸ್ ಇಂಟರ್ಸೆಪ್ಟ್ ಆನ್ ದ ನೆಗೆಟಿವ್ y-axis gives the work function, Ox is the work function of the first metal, Oy is the work function of the metal B, and Oz is the work function of the metal C. Idu fourth point. And fifth point, now by using the commutator, potential applied between the plates A is reversed. ಸಿ ಒಂದು ಪೊಟೆನ್ಷಿಯಲ್ ರಿವರ್ಸ್ ಮಾಡ್ತೀವಿ, ಆಗ ಎ ಪ್ಲೇಟು ನೆಗೆಟಿವ್ ಆಗುತ್ತೆ, ಬಿ ಪ್ಲೇಟು ಸಿ ಪ್ಲೇಟು ಪಾಸಿಟಿವ್ ಆಗುತ್ತೆ. ಅಂದ್ರೆ ಸಿ ಮತ್ತು ಎ ಪ್ಲೇಟ್ಸ್ಗಳ ಮಧ್ಯೆ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನ ಅಪ್ಲೈ ಮಾಡಿದೀವಿ ಅಂತ ಅರ್ಥ. ಈಗ ಆ ಒಂದು ಫ್ರೀಕ್ವೆನ್ಸಿ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ, ಜೊತೆಗೆ ಇನ್ಸಿಡೆಂಟ್ ಲೈಟ್ ಅಲ್ಲಿ ಫ್ರೀಕ್ವೆನ್ಸಿ ಮೋರ್ ದೆನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ದಾಗ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತವೆ. ಅದರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿದೆ. ಆದ್ರೆ ಎಮಿಟ್ ಆಗಿರೋ ಎಲೆಕ್ಟ್ರಾನ್ಸ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಕಲೆಕ್ಟರ್ ಪ್ಲೇಟ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇವುಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಆಗಿ ಎಲೆಕ್ಟ್ರಾನ್ಸ್ ಆರ್ ರಿಟಾರ್ಡೆಡ್. ಎಲೆಕ್ಟ್ರಾನ್ಸ್ ಸ್ಲೋ ಡೌನ್ ಆಗ್ತಾ ಹೋಗ್ತವೆ, ಅವುಗಳ ಸ್ಪೀಡು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಎ ಮತ್ತು ಸಿ ಪ್ಲೇಟ್ಗಳ ಮಧ್ಯೆ ಸಫಿಸಿಯೆಂಟ್ ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನು ಅಪ್ಲೈ ಮಾಡ್ತೀವೋ ಆಗ ಯಾವೊಂದು ಎಲೆಕ್ಟ್ರಾನು ಸಹಿತ ಕಲೆಕ್ಟರ್ ಪ್ಲೇಟ್ ಅನ್ನು ರೀಚ್ ಆಗಲ್ಲ. ಹಾಗೆ ಯಾವೊಂದು ಎಲೆಕ್ಟ್ರಾನು ಸಹಿತ ನೆಗೆಟಿವ್ ಪ್ಲೇಟ್ ಅನ್ನು ರೀಚ್ ಆಗಿಲ್ಲ ಅಂತಂದ್ರೆ ಆಗ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ 0 ಆಗಿದೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ 0 ಆಗಬೇಕು ಅಂದ್ರೆ ನಾವೇನ್ ಮಾಡಿದ್ವಿ, ಆ ಒಂದು ಸಫಿಸಿಯೆಂಟ್ ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನ ಎ ಮತ್ತು ಸಿ ಪ್ಲೇಟ್ಸ್ ಗಳ ಮಧ್ಯೆ ಅಪ್ಲೈ ಮಾಡಿದೀವಿ. ಇಂಥ ಒಂದು ಮಿನಿಮಮ್ ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ಗೆ ನಾವೆಂತ ಕರಿತೀವಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಥವಾ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹಾಗಾದ್ರೆ ದ ಮಿನಿಮಮ್ ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಟ್ ವಿಚ್ photoelectric current is 0 is called stopping potential or retarding potential. So this stopping potential is depends upon frequency of light. Frequency of light ಮೇಲೆ ಡಿಪೆಂಡ್ ಆಗಿದೆ. ಹಾಗಾದ್ರೆ ವೈ ಆಕ್ಸಿಸ್ ಮೇಲೆ ಕರೆಂಟ್, ಎಕ್ಸ್ ಆಕ್ಸಿಸ್ ಮೇಲೆ ಆನೋಡ್ ವೋಲ್ಟೇಜ್ ಅನ್ನು ತಗೊಂಡಿದ್ದೀವಿ. ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ನ್ಯೂ1 ಇದ್ದಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ VS1 ಇದೆ, ಫ್ರೀಕ್ವೆನ್ಸಿ ನ್ಯೂ2 ಇದ್ದಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ VS2 ಇದೆ, ಫ್ರೀಕ್ವೆನ್ಸಿ ನ್ಯೂ3 ಇದ್ದಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ VS3 ಇದೆ. ಅಂದ್ರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸಹಿತ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ಈ ಒಂದು ಗ್ರಾಫ್ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ does not depends upon
ಇಂಟೆನ್ಸಿಟಿ ಆಫ್ ಲೈಟ್. ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಂಟೆನ್ಸಿಟಿ ಆಫ್ ಲೈಟ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಗ್ರಾಫ್ ಇಂಡಿಕೇಟ್ ಮಾಡುತ್ತೆ. ವೈ ಆಕ್ಸಿಸ್ ಮೇಲೆ ಕರೆಂಟು, ಎಕ್ಸ್ ಆಕ್ಸಿಸ್ ಮೇಲೆ ಆನೋಡ್ ವೋಲ್ಟೇಜ್ ತಗೊಂಡಿದ್ದೀವಿ. ಇಲ್ಲಿ ನೋಡಿ, ಇಂಟೆನ್ಸಿಟಿ ಲೋ ಇದ್ದಾಗೂ ಸಹಿತ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದೆ, ಇಂಟೆನ್ಸಿಟಿ ಹೈ ಇದ್ದಾಗಲೂ ಸಹಿತ ಸೇಮ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದೆ. ಅಂದ್ರೆ ಇಂಟೆನ್ಸಿಟಿ ಎಷ್ಟೇ